ಖಮೇನಿ ಪರ ಸಂತಾಪ ಪ್ರಶ್ನಿಸಿದ ಬಿಗ್ ಬಾಸ್ ಪ್ರಥಮ್. ಅಲಿ ಖಮೇನಿ ಪರ ಸಂತಾಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಗ್ ಬಾಸ್ ಪ್ರಥಮ್ ಮಾತನಾಡಿದ್ದಾರೆ. ಅಲಿ ಖಮೇನಿ ಪರ ಸಂತಾಪ, ಪ್ರತಿಭಟನೆಗೆ ಅಸಮಾಧಾನ, ಮುಸ್ಲಿಮರ ಪ್ರತಿಭಟನಾ ಮೆರವಣಿಗೆ ಪ್ರಶ್ನಿಸಿದ ಪ್ರಥಮ್. ಖಮೇನಿ ಹತ್ಯೆಗೆ ಕಪ್ಪು ಪಟ್ಟಿ ಹಾಕಿ ಸ್ಟ್ರೈಕ್ ಮಾಡ್ತಿದ್ದೀರಲ್ಲ, ಪಹಲ್ಗಾಮ್ ದಾಳಿಯಲ್ಲಿ ನಮ್ಮವರು ಹತ್ಯೆಯಾದಾಗ 3 ದಿನ ಕಪ್ಪು ಪಟ್ಟೆ ಧರಿಸಿದ್ರಾ ಎಂದು ಪ್ರಥಮ್ ಪ್ರಶ್ನೆಯನ್ನ ಮಾಡಿದ್ದಾರೆ. ಅಲಿಪುರದ ಶಿಯಾ ಮುಸ್ಲಿಮರಿಗೆ ಪ್ರಶ್ನಿಸಿದ ಬಿಗ್ ಬಾಸ್ ಪ್ರಥಮ್, ಈಗ ಅಮೆರಿಕಕ್ಕೆ ಧಿಕ್ಕಾರ ಕೂಗುವ ನೀವು ಯೋಧರು ಸತ್ತಾಗ ಪಾಕ್ ವಿರುದ್ಧ ಘೋಷಣೆ ಕೂಗಿದ್ರ, ಹಿಂಗಾದ್ರೆ ದೇಶ ಉದ್ಧಾರ ಆಗೋದು ತುಂಬಾ ಕಷ್ಟ. ನಮ್ಮ ಯೋಧರು ಸತ್ತಾಗಲೂ ನಿಮ್ಮ ಅಂಗಡಿ ಬಂದ್ ಮಾಡಿ, ಆಗ ದೇವರು ಮೆಸ್ತಾನೆ ಎಂದು ಪೋಸ್ಟ್ ಮಾಡಿರುವಂತಹ ಪ್ರಥಮ್. ಖಮೇನಿ ಪರ ಸಂತಾಪ ಪ್ರಶ್ನಿಸಿದ ಬಿಗ್ ಬಾಸ್ ಪ್ರಥಮ್. ಅಲಿ ಖಮೇನಿ ಪರ ಸಂತಾಪ, ಪ್ರತಿಭಟನೆಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಒಂದ್ ಕಡೆ ಪರ ವಿರೋಧಗಳು ಕೇಳಿ ಬರ್ತಾ ಇದೆ ಪ್ರತಿಭಟನೆ ವಿಚಾರಕ್ಕೆ ಕುರಿತಂತೆ. ಯಾಕಂದ್ರೆ ಖಮೇನಿ ಹತ್ಯೆ ಆಗಿದೆ ಅಂತ ಕಪ್ಪು ಪಟ್ಟಿಯನ್ನ ಧರಿಸಿಕೊಂಡು ಅಲ್ಲಿ ಮುಸ್ಲಿಮರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬಟ್ ಇದೇ ರೀತಿಯಾಗಿ ಪಹಲ್ಗಾಮ್ ದಾಳಿ ಆದಂತ ಸಂದರ್ಭದಲ್ಲಿ ಇನ್ನು ಹಲವಾರು ಬಾರಿ ಒಂದು ದಾಳಿ ನಡೆದಿರುವಂತದ್ದು. ಪಾಕಿಸ್ತಾನದ ವಿರುದ್ಧ ನೀವು ಘೋಷಣೆಯನ್ನ ಕೂಗಿದ್ರ, ಅವರ ವಿರುದ್ಧ ನೀವು ಪ್ರತಿಭಟನೆಯನ್ನ ಮಾಡಿದ್ರ, ಈಗ ಅಮೆರಿಕಕ್ಕೆ ಧಿಕ್ಕಾರ ಕೂಗ್ತಾ ಇದ್ದೀರಾ ಅಲ್ವಾ, ಪಾಕಿಸ್ತಾನಕ್ಕೆ ಧಿಕ್ಕಾರ ಅಂತ ಕೂಗಿದ್ರ ನೀವು ಅಂತ ಪ್ರಶ್ನೆಯನ್ನ ಮಾಡಿ ಪೋಸ್ಟ್ ಅನ್ನ ಹರಿಬಿಟ್ಟಿದ್ದಾರೆ ಬಿಗ್ ಬಾಸ್ ಪ್ರಥಮ್. ಹಿಂಗಾದ್ರೆ ದೇಶ ಉದ್ಧಾರ ಆಗೋದು ತುಂಬಾ ಕಷ್ಟ. ನಮ್ಮ ಯೋಧರು ಸತ್ತಾಗಲೂ ನಿಮ್ಮ ಅಂಗಡಿಯನ್ನ ಬಂದ್ ಮಾಡಿ, ಪ್ರತಿಭಟನೆಯನ್ನ ಆಗ್ಲೂ ಸಹಿತ ಮಾಡಿ ಅಂತ ಬಿಗ್ ಬಾಸ್ ಪ್ರಥಮ್ ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ. ಈಗಾಗಲೇ ಖಮೇನಿಯ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನಿಸ್ತಾ ಇದೀವಿ ನಾವು. ಮುಸ್ಲಿಮರು ಎಷ್ಟು ಮಟ್ಟಿಗೆ ಇಲ್ಲಿ ಪ್ರತಿಭಟನೆಯಲ್ಲಿ ಮಾಡ್ತಾ ಇದ್ದಾರೆ, ಕರ್ನಾಟಕದಲ್ಲೂ ಸಹಿತ ಆಗ್ತಾ ಇದೆ ಅಂತ ಅಂದ್ರೆ ನೆನ್ನೆ ಸಹಿತ ಬೆಂಗಳೂರಿನ ರಿಚ್ಮಂಡ್ ಸರ್ಕಲ್ ನಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು, ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು. ಅದಾದ್ಮೇಲೆ ಇದೀಗ ಶಿವಮೊಗ್ಗದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಕಪ್ಪು ಬಟ್ಟೆಯನ್ನ ಧರಿಸಿ, ಕಪ್ಪು ಬಾವುಟನ್ನ ಹಿಡಿದುಕೊಂಡು. ಬಟ್ ಇದನ್ನೇ ನೀವು ಪಹಲ್ಗಾಮ್ನಲ್ಲಿ ನಮ್ಮ ಯೋಧರು ಸತ್ತಂತ ಸಂದರ್ಭದಲ್ಲಿ ಅದ್ರ ಜೊತೆಗೆ ಇನ್ನು ಎಷ್ಟೋ ಜನರ ಜೀವ ಅಲ್ಲಿ ಕಳೆದುಕೊಂಡಿದ್ದಾರೆ. ಯಾಕಂದ್ರೆ ಅಲ್ಲಿ ಜಾತಿಯನ್ನ ಕೇಳಿ, ಧರ್ಮವನ್ನ ಕೇಳಿ ಕೊಲ್ಲುವಂತ ಕೆಲಸ ಆಗಿತ್ತು. ಇಷ್ಟೆಲ್ಲ ಹಿಂಸಾಚಾರ ಮಾಡಿ ಕೊಂದಿದ್ರಲ್ಲ, ಅಂತ ಸಂದರ್ಭದಲ್ಲೂ ಕೂಡ ನೀವು ಇದೇ ರೀತಿಯಾದಂತ ರಿಯಾಕ್ಟ್ ಅನ್ನ ಮಾಡಿದ್ರ, ಇದೇ ರೀತಿಯಾಗಿ ಪ್ರತಿಭಟನೆ ಮಾಡಿದ್ರ, ಪಾಕಿಸ್ತಾನಕ್ಕೆ ಧಿಕ್ಕಾರ ಕೂಗಿದ್ರ. ಆದ್ರೆ ಈಗ ಅಮೆರಿಕ ವಿರುದ್ಧ ಧಿಕ್ಕಾರವನ್ನ ಕೂಗ್ತಾ ಇದ್ದೀರಾ ಅಲ್ವಾ, ಇದನ್ನ ನೀವು ಆಗ ಯಾಕೆ ಮಾಡಿಲ್ಲ ಅಂತ ಬಿಗ್ ಬಾಸ್ ಪ್ರಥಮ್ ಪೋಸ್ಟ್ ಅನ್ನ ಹಂಚಿಕೊಂಡು ಇದ್ರ ಬಗ್ಗೆ ಪ್ರಶ್ನೆಯನ್ನ ಮಾಡಿದ್ದಾರೆ, ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕದಲ್ಲಿ ನೀವು ಬಾವುಟ ಇಟ್ಕೊಂಡು, ಕಪ್ಪು ಬಾವುಟ ಇಟ್ಕೊಂಡು, ಕಪ್ಪು ಪಟ್ಟಿಯನ್ನ ಧರಿಸ್ಕೊಂಡು ಅಲ್ಲಿ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದೀರಾ, ಇದನ್ನ ಇದೇ ಒಂದು ಹುಮ್ಮಸ್ಸು, ಇದೇ ಒಂದು ರಿಯಾಕ್ಟ್ ನೀವು ಆ ಸಂದರ್ಭದಲ್ಲಿ ಯಾಕೆ ಬರಲಿಲ್ಲ? ಆಗ್ಲೂ ಸಹಿತ ಇದೇ ರೀತಿಯಾದಂತ ರಿಯಾಕ್ಟ್ ಮಾಡ್ಬೇಕಿತ್ತಲ್ಲ ನೀವು. ಹಾಗಾದ್ರೆ ಯಾವ ರೀತಿಯಾದಂಥ ಸಂದೇಶವನ್ನ ಕೊಡ್ತಿದ್ದೀರಾ? ಖಮೇನಿ ಸತ್ರು ಅಂತ ಹೇಳಿ, ಖಮೇನಿ ಹತ್ಯೆ ಆಯಿತು ಅಂತ ಹೇಳಿ ಅವರ ಒಂದು ಪರವಾಗಿ ಅಲ್ಲಿ ಸಂತಾಪವನ್ನ ಸೂಚಿಸೋದು ಓಕೆ, ಸಂತಾಪವನ್ನ ಸೂಚಿಸಿ. ಆದ್ರೆ ಈ ರೀತಿಯಾಗಿ ಪ್ರತಿಭಟನೆಗೆ ಮುಂದಾಗುವಂಥದ್ದು, ಕರ್ನಾಟಕದಲ್ಲಿ ಶಾಂತಿಯನ್ನು ಹದಗೆಡಿಸುವಂತ ಕೆಲಸ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ರೀತಿಯಲ್ಲಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಬಿಗ್ ಬಾಸ್ ಪ್ರಥಮ್. ನೋಡಿ, ಈ ರೀತಿಯಾಗಿ ಇರಾನ್ನಲ್ಲಿ ಹತ್ಯೆ ಆದಂತಹ ಖಮೇನಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರ. ಕಾಶ್ಮೀರದಲ್ಲೂ ಸಹಿತ ನೋಡಿ ಹಿಂಸಾಚಾರಕ್ಕೆ ಸಹಿತ ತಿರುಗ್ತಾ ಇದೆ ಅಂತ ಅಂದ್ರೆ, ಹಿಂಸಾಚಾರ ಮಾಡುವಂತ ಪ್ರಸಂಗ ಏನಿದೆ ಭಾರತ ದೇಶದಲ್ಲಿ? ಭಾರತನ ಯುದ್ಧ ಸಾರಿದ್ದು, ಭಾರತನ ಯುದ್ಧ ಮಾಡಿದೆ ಅಲ್ಲಿ ಇಲ್ಲ. ಸೊ ಹಾಗಾಗಿ ಕರ್ನಾಟಕದಲ್ಲೂ ಸಹಿತ ನೀವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಾ, ಜಿಲ್ಲಾಧಿಕಾರಿಯ ಕಚೇರಿಯ ಮುಂದೆ ಹೋಗಿ ಪ್ರತಿಭಟನೆ ಮಾಡ್ತೀರಾ ಅಂದ್ರೆ ಯಾವುದಕ್ಕೋಸ್ಕರ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇರುವಂತ? ಸಂತಾಪ ಸೂಚಿಸಬೇಕು, ಓಕೆ, ಯಾಕಂದ್ರೆ ಕಟ್ಟಾ ಇಸ್ಲಾಮಿಕ್ ಅನ್ನ ಸ್ಥಾಪಿಸಿದವರಂತಹ ಖಮೇನಿ. ಸೊ ಹೀಗಾಗಿ ಅದಕ್ಕೆ ಆ ರೀತಿಯಾದಂತಹ ಆಕ್ಷನ್ ಗಳನ್ನ ತೆಗೆದುಕೊಳ್ಳಿ. ಬಟ್ ಇದನ್ನೇ ನೀವು ಪಹಲ್ಗಾಮ್ ಅಲ್ಲಿ ಯುದ್ಧ ನಡೆದಂತ ಸಂದರ್ಭದಲ್ಲಿ ಯಾಕೆ ನಿಮಗೆ ಈ ರೀತಿಯಾದಂತ ಅಲ್ಲಿ ಯೋಚನೆಗಳು ಬರಲಿಲ್ಲ ಅಂತ ಬಿಗ್ ಬಾಸ್ ಪ್ರಥಮ್ ಪ್ರಶ್ನೆಯನ್ನ ಮಾಡಿದ್ದಾರೆ.